ಇಡೀ ರಾಜ್ಯದಲ್ಲಿ ಒಂದು ರೀತಿ ಗೊಂದಲದ ವಾತಾವರಣ. ಕರ್ನಾಟಕದಲ್ಲಿ ಸರ್ಕಾರ ಒಂದು ರೀತಿ ಸತ್ತೋಗಿದ್ದ ರೀತಿ ಇದೆ. ಯಾವ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ. CM ಮತ್ತು DCM ಮಧ್ಯೆ ಮುಸ್ಕಿನ ಗುದ್ದಾಟ ನಡೀತಾ ಇದೆ. ಪದೇ ಪದೇ ಮುಖ್ಯಮಂತ್ರಿಗಳು ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳ್ತಾರೆ. DK ಶಿವಕುಮಾರ್ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾರೆ. MLAಗಳೆಲ್ಲರೂ ಕೂಡ ಈ ಗೊಂದಲ ಬಗೆಹರಿಸಿಲ್ಲ ಅಂದರೆ ಕಾಂಗ್ರೆಸ್ ಪಾರ್ಟಿ ಕ್ಷೀಣಿಸ್ತದೆ ಅನ್ನೋ ಮಾತನ್ನು ಕೂಡ ಬಾಲಕೃಷ್ಣ, ಮಾಗಡಿ, ರಾಮನಗರ ಈ ಥರ ಬೇಕಾದಷ್ಟು MLAಗಳು ಬೀದಿಗಿಳಿದು DK ಪರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇದೊಂದು ಸಂಘರ್ಷ ಅಂತಿಮ ಘಟ್ಟಕ್ಕೆ ಮುಗಿಬಿಟ್ಟಿದೆ. ಫೈನಲ್ ಸ್ಟೇಜ್, ಸೆಮಿಫೈನಲ್ಲು ಆಗಾಯಿತು, ಕ್ವಾರ್ಟರ್ ಫೈನಲ್ ಆಗಾಯಿತು, ಈಗ ಫೈನಲ್ ಸ್ಟೇಜ್ ಬಂದಿದೆ. ಕಾಂಗ್ರೆಸ್ ಪಾರ್ಟಿ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರು ಈಗ ಫೈನಲ್ ಡಿಸಿಷನ್ ಏನಾನ ಕೊಟ್ಟಿಲ್ಲ ಅಂದರೆ ಇಡೀ ರಾಜ್ಯದಲ್ಲಿ ಗೊಂದಲ. ಅಧಿಕಾರಿಗಳು ಮಜಾ ಹೊಡ್ಕೊಂಡು ಆರಾಮ್ಸೆ ಇದ್ದಾರೆ. ಕಳೆದ 1 ತಿಂಗಳಿಂದ ಯಾವುದೇ ಅಧಿಕಾರಿ ಫೀಲ್ಡ್ಗಳಿಗೆ ಹೋಗಿ ಕೆಲಸ ಮಾಡ್ತಾ ಇಲ್ಲ. 7 ಕೋಟಿ ದರೋಡೆ ಆದರೂ ಕೂಡ ಮಂತ್ರಿಗಳೆಲ್ಲ ಹೇಳಿದ್ರು 24 ಗಂಟೆಯಲ್ಲಿ ಅವ್ರನ್ನ ಬಂಧಿಸ್ತೀರಿ ಅಂತ. 24 ಆಯಿತು, 48 ಗಂಟೆ ಆಯಿತು, 68 ಗಂಟೆ ಆಯಿತು, ಇನ್ನು 78 ಗಂಟೆ ಆದರೂ ಕೂಡ ಅವ್ರನ್ನ ಯಾರನ್ನೂ ಬಂಧಿಸಿಲ್ಲ. ಅಂದರೆ ಅಧಿಕಾರಿಗಳು ಯಾರು ಕೆಲಸ ಮಾಡ್ತಾ ಇಲ್ಲ. ಈ ರಾಜಕೀಯ ಗೊಂದಲದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಒಂದು ಕಿತ್ತಾಟ, ಹೊಡೆದಾಟದ ಮಟ್ಟಿಗೆ ಹೋಗ್ತಾ ಇದೆ. ಇಷ್ಟಾದರೂ ಕೂಡ ಕೇಂದ್ರದ ಕಾಂಗ್ರೆಸ್ ನಾಯಕರು ಇದನ್ನು ಬಗೆಹರಿಸಬೇಕು ಅನ್ನೋ ಒಂದು ಕಾಳಜಿನೂ ಅವ್ರಿಗಿಲ್ಲ. ಒಂಥರ ಅಡಿಕೆ ಇಕ್ಕಟ್ಟಿಗೆ ಸಿಗ್ದಂಗೆ ಕಾಣ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಾರ್ಟಿ ಮನೆಯೊಂದು 2 ಬಾಗಿಲಾಗೋಗ್ಬಿಟ್ಟಿದೆ. ಮನೆಯೊಂದು 2 ಬಾಗಿಲಾಗಿದೆ. ಒಂದು ಕಡೆ ಡಿನ್ನರ್ ಮೀಟಿಂಗು, ಒಂದು ಕಡೆ ಬ್ರೇಕ್ಫಾಸ್ಟ್ ಮೀಟಿಂಗು, ರೆಸಾರ್ಟ್ಗಳಲ್ಲಿ ಮೀಟಿಂಗು, ಒಂದು ಸಿದ್ದರಾಮಯ್ಯನ ಉಳಿಸ್ಕೊಬೇಕು ಅಂತೇಳಿ ಒಂದು ಗ್ಯಾಂಗು, ಸಿದ್ದರಾಮಯ್ಯನವ್ರನ್ನ ಇಳಿಸ್ಬೇಕು ಅಂತ ಇನ್ನೊಂದು ಗ್ಯಾಂಗು, DK ಶಿವಕುಮಾರ್ಗೆ ಪಟ್ಟ ಕಟ್ಟಬೇಕು ಅಂತ ಒಂದು ಗ್ಯಾಂಗು, ಯಾವುದೇ ಕಾರಣಕ್ಕೂ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬಾರ್ದು ಅನ್ನೋದು ಒಂದು. ಈ ಥರ ಒಡೆದೋಗಿದೆ. 4 ಭಾಗ ಆಗಿದೆ. ರಾಜ್ಯದ ಪರಿಸ್ಥಿತಿ ಹೇಳೋರು ಕೇಳೋರು ಯಾರಿಲ್ಲ. ಜನ ಶಾಪ ಆಗ್ತಾ ಇದ್ದಾರೆ. ಒಂದು ಕಡೆ ರೈತರ ಪರಿಹಾರ ಸಿಗ್ತಾ ಇಲ್ಲ, ಫ್ಲಡ್ ಆಗಿ ಅವ್ರಿಗೆ ಪರಿಹಾರ ಬರಬೇಕಾಯ್ತು, ಇಲ್ಲ ಕಬ್ಬು ಬೆಳೆಗಾರರು ಮತ್ತೆ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ದರೋಡೆ ಜಾಸ್ತಿ ಆಗ್ತಾ ಇದೆ. ಹೋಮ್ ಮಿನಿಸ್ಟ್ರು ಕಾಣೆ ಔಟಿದ್ದಾರೆ. ಅವರು ಕೂಡ ರೇಸಲ್ಲಿದ್ದಾರೆ ಮುಖ್ಯಮಂತ್ರಿ ಆದರೆ ನಾನು ಒಂದ್ಸರಿ ಮುಖ್ಯಮಂತ್ರಿ ಪದವಿ ನೋಡೋಣ ಅನ್ನೋ ರೇಸಲ್ಲಿ ಅವರು, ಜಾರಕಿಹೊಳಿ ಅವರು ಎಲ್ಲರೂ ಇದ್ದಾರೆ. ಇಬ್ಬರು ಜಗಳ, 3ನೇ ಲಾಭ ಅಂತೇಳಿ. ಒಟ್ಟಾರೆ ಕರ್ನಾಟಕದ ರಾಜಕೀಯ ಪರಿಸ್ಥಿತಿ ಒಂಥರ ಕನಸು ಮೇಲೋಗರಾಗೋದಂಗೆ ಆಗ್ಬಿಟ್ಟಿದೆ. ಯಾರು ಮುಖ್ಯಮಂತ್ರಿ, ಯಾರು ಅಧಿಕಾರ ನಡೆಸ್ತಾ ಇದ್ದಾರೆ, ಏನೂ ಅರ್ಥನೇ ಆಗ್ತಾ ಇಲ್ಲ. ಒಂಥರ ಗೊಂದಲ, ಇಡೀ ಕರ್ನಾಟಕದಲ್ಲಿ ಗೊಂದಲ. ಇದಕ್ಕೆ ಕಾರಣ ಕಾಂಗ್ರೆಸ್ಸಿನ ನಾಯಕತ್ವ, ವೀಕ್ ನಾಯಕತ್ವ. ರಾಹುಲ್ ಗಾಂಧಿ ವೀಕ್ ಲೀಡರ್. ಮೊನ್ನೆ ಬಿಹಾರ್ ಸೋತ ಮೇಲಂತೂ ಇನ್ನೂ ವೀಕ್ ಆಗ್ಬಿಟ್ಟಿದೆ. ಸೊ ಇದರ ಉಪಯೋಗವನ್ನು ತೆಗೆದುಕೊಂಡು ಸಿದ್ದರಾಮಯ್ಯನವರು ಅವ್ರದೇ ಗೇಮನ್ನು ಆಡ್ತಾ ಇದ್ದಾರೆ. DK ಶಿವಕುಮಾರ್ ಅವರು ಅವ್ರದೇ ಗ್ಯಾಂಗನ್ನು ಮಾಡಿ ಅವರೊಂಥರ ಗೇಮ್ ಆಡ್ತಾ ಇದ್ದಾರೆ. ಈ ಗೇಮ್ಗಳ ಮಧ್ಯೆ, ಈ ಇಬ್ಬರು ಸಿದ್ದರಾಮಯ್ಯ DK ಗೇಮ್ಗಳ ಮಧ್ಯೆ ರಾಜ್ಯದ ಜನ ಪರಿತಪಿಸ್ತಾ ಇದ್ದಾರೆ. ಇದನ್ನು ಅರ್ಥ ಮಾಡಿಕೊಂಡು ನಮಗೇನು ಸಂಬಂಧ ಇಲ್ಲ, ಆದರೆ ರಾಜ್ಯದ ಜನರ ಹಿತ ಮುಖ್ಯ. ವಿರೋಧ ಪಕ್ಷವಾಗಿ ನಾವು